Hi, our students. This is Nagaraj HP, lecturer in accountancy, Vishwamanava PU College. In the last class, we discussed about the problems in perspective of retirement of a partner. In this class, we are going to be solve the problems in perspective of capital adjustments. In the capital adjustments, the first one is Narang, Suri and Bajaj are the partners in a firm sharing profit and losses in a ratio of 1 by 2, 1 by 6 and 1 by 3 respectively. The balance sheet as of 1st April 2018 was as follows. They given the liabilities and the assets. Look at the adjustment. Bajaj retires from the business and the partners agree to following. Bajaj is a partner who is going to be retiring from the partnership business. Then continuing partner is Narang and Suri. Freehold premises and stock are to be appreciated by 20% and 15% respectively. Freehold premises 20% ಮತ್ತು ಸ್ಟಾಕು 15% ಎರಡು ಅಪ್ರಿಸಿಯೇಟ್ ಆಗಿದೆ. ಅಪ್ರಿಸಿಯೇಟ್ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಅಂದರೆ ಸ್ಟಾಕ್ ಇನ್ಕ್ರೀಸ್ ಆಗಿದೆ, ಸಾರಿ ಅಸೆಟ್ ಇನ್ಕ್ರೀಸ್ ಆಗಿದೆ. ಫ್ರೀ ಹೋಲ್ಡ್ ಪ್ರೆಮಿಸಸ್ freehold premises 40,000 into 20 by 100 8,000. Next, stock 22,000 into 8 by 3,300. Next, machinery and furniture are to be depreciated by 10% and 7% respectively. ಮೆಷಿನರಿ ಮತ್ತು ಫರ್ನಿಚರ್ ಎರಡೂ ಡಿಪ್ರಿಸಿಯೇಟ್ ಆಗಿದೆ, ಅಂದರೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ. ಸೊ ಅದಕ್ಕೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಅಂದರೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್. ಮೆಷಿನರಿ ಎಷ್ಟಿದೆ? 30,000 ಇಟ್ಟು ಎಷ್ಟಿದೆ? 10%. 30,000ಗೆ 10% ಅಂದರೆ 3,000. ಫರ್ನಿಚರ್ ಎಷ್ಟಿದೆ? 12,000 ಇದೆ ಇಂಟು 7%. 12,000 ಇಂಟು 7% ಮಾಡಿದರೆ 840. Next, bad debts reserve is to be increased to 2,500. 2 ಅಂತ ಇದ್ದಾಗ ಓಲ್ಡ್ ಮತ್ತು ನ್ಯೂನ ಎರಡನ್ನೂ ಕಂಪೇರ್ ಮಾಡಬೇಕು. ಬೈ ಅಂತ ಇದ್ದರೆ ಮಾತ್ರ ಡೈರೆಕ್ಟಾಗಿ ಹಾಕಬೇಕು. ಓಲ್ಡ್ ಪ್ರಾವಿಷನ್ಸು ನಮಗೆ 1000 ಇದೆ, ನ್ಯೂ ಪ್ರಾವಿಷನ್ಸು 1,500 ಇದೆ. ಸೊ ನಮಗೆ ಎಷ್ಟು ಇನ್ಕ್ರೀಸ್ ಆಗಿದೆ? 500. ನಮಗೆ ರಿಸರ್ವ್ಸ್ ಜಾಸ್ತಿ ಆದರೆ ಅಸೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಆರ್ ಬಿ ಡಿ 1,500 minus 1,500. Next, goodwill is valued at 21,000 on Bajaj retirement and it is written off. ಬಜಾಜ್ ರಿಟೈರ್ ಆಗೋ ಸಂದರ್ಭದಲ್ಲಿ ಫರ್ಮಿನ್ ಗುಡ್ವಿಲ್ 21,000 ರೂಪಾಯಿ ಇದೆ, ಅದನ್ನು ನಾವು ರೈಟ್ ಆಫ್ ಮಾಡಬೇಕಾಗುತ್ತೆ. ಓಕೆ, ಸೊ ರೈಟ್ ಆಫ್ ಮಾಡಬೇಕು ಅಂದರೆ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸ್ಬೇಕು. ನೆಕ್ಸ್ಟ್, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಇದು ಅಷ್ಟೇ. ಸರ್ಪ್ಲಸ್ ಆರ್ ಡೆಫಿಸಿಟ್ ಏನಾದರೂ ಇತ್ತು ಅಂದರೆ ಅದನ್ನು ನೋಡಿ. ಅಡ್ಜಸ್ಟೆಡ್ ಕ್ಯಾಪಿಟಲ್ ಇದು ಅಡ್ಜಸ್ಟ್ಮೆಂಟ್ಸು ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಮಾಡಿ. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಇವಾಗ ಕ್ಲೋಸ್ ಮಾಡೋದಂತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ 11,300. ಅಲ್ಲಿ
minus 4,340, 6,960. It is a revaluation profit. ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. Next, Suri 6,960 into 1/6. ಓಕೆ, ಸೊ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಬೇಕು. ಲೆಟ್ ಅಸ್ ಮೂವ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್. ನಾರಂಗ್, ಸೂರಿ, ಬಜಾಜ್, ಓಕೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸು ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 40,000, 20,000, 58,000. ಬೈ ರಿಸರ್ವ್ಸನ್ನು ಶೇರ್ ಮಾಡಿ. ರಿಸರ್ವ್ಸ್ 12,000 ಇದೆ. 12,000 into 1/2, 12,000 into 1/6, 12,000 into 1/3, 12,000 into 1/2 ಅಂದರೆ 6,000, 2,000, 1,000. ಸರಿ, ಇದು 4,000. ಓಕೆ, ನೆಕ್ಸ್ಟ್ P&L ಏನಾದರೂ ಇದೆಯಾ? ಸೊ P&L ಏನಿಲ್ಲ. ನೆಕ್ಸ್ಟ್ ಗುಡ್ ವಿಲ್ ಈಸ್ ವ್ಯಾಲ್ಯೂಡ್ ಅಟ್ 21,000 ಆನ್ ಬಜಾಜ್ ರಿಟೈರ್ಮೆಂಟ್ ಆ್ಯಂಡ್ ಇಟ್ ಈಸ್ ಟು ಬಿ ರಿಟರ್ನ್ ಆಫ್. ನೋಡಿ, ಬಜಾಜ್ ರಿಟೈರ್ ಆಗುವ ಸಂದರ್ಭದಲ್ಲಿ 21,000 ರೂಪಾಯಿ ಇದೆ. ಅದನ್ನು ನಾವು ರೈಟ್ ಆಫ್ ಮಾಡಬೇಕು. ಗುಡ್ ವಿಲ್ನ ರೈಟ್ ಆಫ್ ಮಾಡಬೇಕು ಅಂದರೆ ಗೊತ್ತಿದೆಯಲ್ಲ, ಅದನ್ನು ಕ್ರೆಡಿಟ್ ಸೈಡ್ ಓಲ್ಡ್ ರೇಷಿಯೋ, ಡೆಬಿಟ್ ಸೈಡ್ ನ್ಯೂ ರೇಷಿಯೋ. 21,000 into 1/2, 21,000 into 1/6, 21,000 into 1/3, 10,500. ಅದೇ ರೀತಿ
ನಾವು ಡೆಬಿಟ್ ಸೈಡ್ ಟು ಗುಡ್ವಿಲ್ ಇಂಟು ನೋಡಿ ರಿಟೈರ್ಡ್ ಆಗ್ತಾ ಇರೋದು ಬಜಾಜ್ ಶೇರ್ ತೆಗೆದ್ರೆ 1/2 1/6 ಬರ್ತದೆ. ಸೊ ಇಲ್ಲಿ 1/2 1/6 ಅಂತ ಡೈರೆಕ್ಟಾಗಿ ಹಾಕೋಕ್ಕಿಲ್ಲ, ಅದಕ್ಕೆ ನಾವು ಇದನ್ನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. 1/2 ಮತ್ತು ಅಲ್ಲಿ 2 ಇದೆ, ಇಲ್ಲಿ 6 ಇದೆ. 2ನ 6 ಆಗಿ ನಾವು ಬ್ಯಾಲೆನ್ಸ್ ಮಾಡಿ ಇಂಟು 3, ಅದೇ ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಿ ಇಂಟು 3. ಸೊ ಅಲ್ಲಿಗೆ 3/6 ಮತ್ತು 1/6 ಇಲ್ಲಿಗೆ 3:1. ಇದು 3:1 ಏನಿದು NP SR. ಸೊ 3:1 ಏನಿದು NPSR. 21,000 into 3/4, 21,000 into 1/4. $15,750. ಇದು ಗುಡ್ವಿಲ್ ರಿಟರ್ನ್ ಆಫ್ ಇದು ನೋಡಿ. ನೆಕ್ಸ್ಟ್ ಗುಡ್ವಿಲ್ಲನ್ನು ರೈಟ್ ಆಫ್ ಮಾಡಿದ್ದಾಯಿತು, ರಿವ್ಯಾಲ್ಯೂಷನ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿ. ರಿವ್ಯಾಲ್ಯೂಷನ್ ಪ್ರಾಫಿಟ್ ಇದೆ, ಇದನ್ನು ಟ್ರಾನ್ಸ್ಫರ್ ಮಾಡಿ. 3,480 ಬೈ ರಿವ್ಯಾಲ್ಯೂಯೇಷನ್ 3,480 1,160 2,320. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಇದೇನು ಅಡ್ಜಸ್ಟೆಡ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ನೋಡಿ, ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಹ್ಯಾವ್ ಟು ಡಿಸೈಡೆಡ್ ಟು ಅಡ್ಜಸ್ಟೆಡ್ ಕ್ಯಾಪಿಟಲ್ ಇನ್ ದಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಲೇ ಕಂಡುಹಿಡಿದ್ವಿ, 3:1 ಬಂತು. After Bajaj retirement, surplus or deficit if any in their partners capital account is adjusted through cash. ಏನಾದರೂ ಸರ್ಪ್ಲಸ್ ಅಥವಾ ಡೆಫಿಸಿಟ್ ಬಂತು ಅಂದರೆ ಅದನ್ನು ಯಾವುದ್ರ ಮುಖಾಂತರ ಅಡ್ಜಸ್ಟ್ ಮಾಡಬೇಕು, ಕ್ಯಾಶ್ ಅಕೌಂಟ್ ಮುಖಾಂತರ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾಲ್ಕಿಂದು ಟೋಟಲ್ ಮಾಡಿದಾಗ 59,980 ಅಷ್ಟು. ಸೂರಿದು 26,660. ಬಜಾಜ್ದು 41,320. -15,750 40,980.
44 230. Next 26 660 minus 5250, 21,014. 41 350. ಇದು ಟು ಬಜಾಜ್ ಇದು ಎಂಟೈರ್ ಬ್ಯಾಲೆನ್ಸನ್ನು ಲೋನ್ ಅಂತ ಕ್ಲಿಕ್ ಮಾಡಿ. ಓಕೆ, ಟು ಬ್ಯಾಲೆನ್ಸ್ ರಾಟೋ ಸಂಖ್ಯೆ four 230 21 40. ಓಕೆ ನೋಡಿ, ಈಗ ಟೋಟಲ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ, ಈ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸಿಂದ ಏನಿದೆಯಲ್ಲ, ಈ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ನ ಅಮೌಂಟ್ ಮೇಲೆ ಟೋಟಲ್ ಕ್ಯಾಪಿಟಲ್ ಮೇಲೆ foreign capital is equal to 44 230. Next Suri capital is 14. So total $65,640. ಇದು ಟೋಟಲ್ ಕ್ಯಾಪಿಟಲ್. ಓಕೆ, ಇದು ಫಾರ್ಮ್ನ ಟೋಟಲ್ ಕ್ಯಾಪಿಟಲ್. ಇವಾಗ ನೆಕ್ಸ್ಟ್ ಅಡ್ಜಸ್ಟೆಡ್ ಕ್ಯಾಪಿಟಲ್. ಅಡ್ಜಸ್ಟೆಡ್ ಕ್ಯಾಪಿಟಲ್ನ ಹೆಂಗೆ ಕಂಡುಹಿಡಿಯಬೇಕು ಅಂದರೆ, ನಾರ್ಮಲ್ ಕ್ಯಾಪಿಟಲ್ ಅಕೌಂಟ್ total capital 65,640 into 3/4 NPS, sorry, N calculate ಮಾಡ್ತೀವಲ್ಲ ಅದು 65,640 into 3/4 ಮಾಡಿದ್ರೆ into 3/4 ಮಾಡಿದ್ರೆ 49,230 ಬರುತ್ತೆ. ನೆಕ್ಸ್ಟ್ ಸೊ ಇದು ಅಡ್ಜಸ್ಟೆಡ್ ಕ್ಯಾಪಿಟಲ್. ಅಡ್ಜಸ್ಟೆಡ್ ಕ್ಯಾಪಿಟಲ್ ಆಫ್ ನಾರಂಗ್ 49,230. ಅಡ್ಜಸ್ಟೆಡ್ ಕ್ಯಾಪಿಟಲ್ ಆಫ್ ಸೂರಿ is 16,014. ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್ is 65,640. ನೋಡಿ, ಅದನ್ನು ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ 49,230 16,000. ಓಕೆ ನೋಡಿ, ಇವಾಗ ಇವೆರಡನ್ನು ಟೋಟಲ್
ಇವೆರಡೂ ಟೋಟಲ್ ಮಾಡಿ. ಇವಾಗ ನೋಡಿ, ಇದು 44,230 ಇದೆ, ಇದು 49,230 ಇದೆ. ಯಾವ ಕಡೆ ಜಾಸ್ತಿ ಇದೆ? ಡೆಬಿಟ್ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಏನಾಗಿದೆ? ಕಮ್ಮಿ ಇದೆ. ಸೊ ಇದನ್ನು ಅಡ್ಜಸ್ಟೆಡ್ ಥ್ರೂ ವಾಟ್ ಅಂತ ಹೇಳಿದ ನೋಡಿ. ಅಡ್ಜಸ್ಟೆಡ್ ಥ್ರೂ ಏನು? ಕ್ಯಾಶ್ ತಾನೆ. ಸೊ ಅಡ್ಜಸ್ಟೆಡ್ ಥ್ರೂ ಕ್ಯಾಶ್ ಅಂತ ಅಂದಾಗ ಇಲ್ಲಿ ನಾವೇನು ಮಾಡಬೇಕು? ಕ್ಯಾಶ್ ಅಂತ ಬರೀಬೇಕು. ಓಕೆ. ಸೊ ಎಷ್ಟು ಕಡಿಮೆ ಇದೆ? 49,230 44,230 ಎಷ್ಟು ಮಾಡಿದೆ? 5,000. ನೆಕ್ಸ್ಟ್ ಅದೇ ರೀತಿ ಡೆಬಿಟ್ ಸೈಡಲ್ಲಿ 16,410 ಇದೆ, ಕ್ರೆಡಿಟ್ ಸೈಡಲ್ಲಿ 21,410 ಇದೆ. ಓಕೆ. ಯಾರಿಗೂ? ಸೂರಿದು. ನೋಡಿ, ಸೂರಿದು ಡೆಬಿಟ್ ಸೈಡ್ 16,410, ಕ್ರೆಡಿಟ್ ಸೈಡ್ 21,410. ಸೊ ಯಾವ ಕಡೆ ಜಾಸ್ತಿ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಯಾವ ಕಡೆ ಕಮ್ಮಿ ಇದೆ? ಡೆಬಿಟ್ ಸೈಡ್. ಎಷ್ಟು ಕಡಿಮೆ ಇದೆ? 5,000. ಆಗ ಇದನ್ನು ಟು ಕ್ಯಾಶ್. ಸೊ ಇವರಿದ್ದು ಅಕೌಂಟನ್ನು ಇವಾಗ ಟೋಟಲ್ 44,230 ಪ್ಲಸ್ 5,000 49,230, ಇದು 21,410, 49,230, 16,410 ಪ್ಲಸ್ 5,000 21,410. ಓಕೆ. ಸೊ ಇದು ನಮಗೆ ಅಡ್ಜಸ್ಟೆಡ್ ಕ್ಯಾಪಿಟಲ್ ಮಾಡೋದು. ಓಕೆ. ನೆಕ್ಸ್ಟ್ ಇಲ್ಲಿ ಇಷ್ಟು ಮಾಡಿದ್ದಾದ್ಮೇಲೆ ಇಲ್ಲಿ ಕ್ಯಾರಿಡ್ ಓವರ್ ಬರೆದಿದ್ದೀವಲ್ಲ, ಇದನ್ನು ಬ್ರಾಡ್ ಡೌನ್ ಮಾಡಿ. ಈ ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ ಇದನ್ನು ನಾವು ಲ್ಯಾಬಿಟೇಷನ್ ತೋರಿಸ್ಬೇಕು. ಇದನ್ನು ಟೋಟಲ್ ಅಂತ ಬರೀತೀವಿ. ಓಕೆ. ಈ ಥರ ನಾವು ಅಡ್ಜಸ್ಟೆಡ್ ಕ್ಯಾಪಿಟಲ್ಲು ನಾವು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ನಾವು ಮಾಡಬೇಕಾಗಿರುತ್ತೆ. ಓಕೆ. ಲೆಟ್ ಅಸ್ ಬಿ ಮೂವ್ ಟು ದ ಬ್ಯಾಲೆನ್ಸ್ ಶೀಟ್. Sir, before going to move to the balance sheet, let us write the goodwill account. Goodwill account ಅಲ್ಲಿ ರಿಟರ್ನ್ ಆಫ್ ಮಾಡಿರೋದನ್ನು ತೋರಿಸ್ಬೇಕು. ನೋಡಿ, ಗುಡ್ವಿಲ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ನಾರಂಗು ಸೂರಿ ಬಜಾಜ್ 10,500 3,500 5,000 ಟು ನಾರಂಗ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕೌಂಟ್ ಡೇಟಾ ಟು ಗುಡ್ವಿಲ್. ಅದನ್ನು ಗುಡ್ವಿಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸಿ. ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಯಾರು? ನಾರಂಗ್ ಕ್ಯಾಪಿಟಲ್ ಅಕೌಂಟ್ ಬೈ ಸೂರಿ ಕ್ಯಾಪಿಟಲ್ ಅಕೌಂಟ್. $15,750 $5,250. Goodwill account close ಮಾಡಿ. ಸೊ goodwill account ಟೋಟಲ್ ಓಕೆ. ಇವಾಗ ಕ್ಯಾಶ್ ಅಕೌಂಟ್ ಮಾಡಿ. ಕ್ಯಾಶ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? 7,000 ಇದೆ. ಅದನ್ನು ಡೆಬಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್. ಓಕೆ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ.
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಕ್ಯಾಶ್ 5000 ಯಾರು ನಾರಂಗ್, ಕ್ಯಾಶ್ ಅಕೌಂಟ್ ಡೇಟಾ ಟು ನಾರಂಗ್ ಟು ನಾರಂಗ್. ಎಷ್ಟು 5000. ಇಲ್ಲಿ ಕ್ರೆಡಿಟ್ ಸೈಡ್ ಇದ್ದಿದ್ದನ್ನು ಇಲ್ಲಿ ಡೆಬಿಟ್ ಸೈಡ್ ಬಂದಿದೆ, ಇಲ್ಲಿ ಡೆಬಿಟ್ ಸೈಡ್ ಇದ್ದಿದ್ದನ್ನು ಕ್ರೆಡಿಟ್ ಸೈಡ್ ಬಂದಿದೆ. ಇಲ್ಲಿ ಸೂರಿ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಶ್ ಬೈ ಸೂರಿ ಕ್ಯಾಪಿಟಲ್ ಅಕೌಂಟ್. ಓಕೆ, ಇವಾಗ ಬ್ಯಾಲೆನ್ಸ್ ಮಾಡಿ 12,000 ಇದು 7,000 ಬೈ ಬ್ಯಾಲೆನ್ಸ್ ಕನ್ನಡ. ಓಕೆ, ಇಲ್ಲಿ ನೋಡಿ, ಇದು 5,000 ಇದರಿಂದ ಏನರ್ಥ ಅಂದರೆ ಅಡಿಷ್ನಲ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿ ಅಂತ. ಯಾರು ಅಡಿಷ್ನಲ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದು? ನಾರಂಗ್. ಸೂರಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಟು ಕ್ಯಾಶ್ 5,000 ತೋರಿಸಿದ್ರೆ ಅರ್ಥ ಏನು ಅಂದರೆ ಅವನದು ಸರ್ಪ್ಲಸ್ ಬ್ಯಾಲೆನ್ಸ್ ಅಂದರೆ ಎಕ್ಸ್ಟ್ರಾ ಇರ್ತಕ್ಕಂಥ ಎಕ್ಸಸ್ 5,000 ಕ್ಯಾಪಿಟಲ್ನ ವಿತ್ಡ್ರಾ ಮಾಡಿದ್ದಾರೆ. ಅಂದರೆ ಅಡ್ಜಸ್ಟೆಡ್ ಕ್ಯಾಪಿಟಲ್ ಮಾಡಿದಾಗ ನಾರಂಗಿದ್ದು 49,230 ರೂಪಾಯಿ ಇರಬೇಕು, ಸೂರಿದು ಅಲ್ಲ ಎಷ್ಟಿರಬೇಕು, 16,410 ರೂಪಾಯಿ ಇರಬೇಕಾಯಿತು. ಓಕೆ, ಬಟ್ ನಾರಂಗಿಂದ ಎಷ್ಟಿತ್ತು, 44,230 ಇತ್ತು, ಅದಕ್ಕೆ ಒಂದು ಅಡಿಷ್ನಲ್ ಕ್ಯಾಪಿಟಲ್ ತಂದ. ಬಟ್ ಸೂರಿದು 21,000 ಇತ್ತು, ಅದಕ್ಕೆ ಒಂದು 5,000 ರೂಪಾಯಿ ವಿತ್ಡ್ರಾ ಮಾಡ್ದ. ಓಕೆ, ದಿಸ್ 5,000 ಈಸ್ ವಿತ್ಡ್ರಾ ಎಕ್ಸಸ್ ಕ್ಯಾಪಿಟಲ್. ದಿಸ್ 5,000 ಈಸ್ ಫರ್ದರ್ ಇನ್ವೆಸ್ಟ್ಮೆಂಟ್ ಡ್ಯೂ ಟು ಡೆಫಿಸಿಟ್ ಕ್ಯಾಪಿಟಲ್. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದ ಬ್ಯಾಲೆನ್ಸ್ ಶೀಟ್. ರಿಟೈರ್ಮೆಂಟ್ ಡೇಟ್ ಬಂದ್ಬಿಟ್ಟು ನೋಡಿ 1/4/2018. ಸೇಮ್. ಫಸ್ಟು ಫ್ರೀ ಹೋಲ್ಡ್ ಪ್ರೆಮಿಸಸ್, ಫ್ರೀ ಹೋಲ್ಡ್ ಪ್ರೆಮಿಸಸ್ ಅಡ್ಜಸ್ಟ್ಮೆಂಟ್ ಇದೆ 40,000. ಆ್ಯಡ್ ಅಪ್ರಿಸಿಯೇಷನ್ ಎಷ್ಟು 8,000. ನೆಕ್ಸ್ಟ್ ಮೆಷಿನರಿ ಅಡ್ಜಸ್ಟ್ಮೆಂಟ್ ಇದೆ 30,000. ಡಿಪ್ರಿಸಿಯೇಷನ್ ಲೆಸ್ ಡಿಪ್ರಿಸಿಯೇಷನ್ 3,000 ಇದೆ ಮಾಡಿದ್ದು 57,000. ನೆಕ್ಸ್ಟ್ ಫರ್ನಿಚರ್ ಎಷ್ಟಿದೆ 12,000 ಪ್ಲಸ್ ಡಿಪ್ರಿಸಿಯೇಷನ್ ಫರ್ನಿಚರ್ ಎಷ್ಟಿದೆ 840. 12,000 840 ಲೆಸ್ ಮಾಡಿದ್ದೆ 11,160. ನೆಕ್ಸ್ಟ್ ಸ್ಟಾಕ್ 22,000. ಆ್ಯಡ್ ಇನ್ಕ್ರೀಸ್ 25,300. Next, sundry creditors 20,000 less RPD. ಮುಂಚೆ ಎಷ್ಟಿತ್ತು 1000, ಎಷ್ಟು ಇನ್ಕ್ರೀಸ್ ಆಯಿತು 500. ಸೊ
ಪ್ಲಸ್ 500 ಇನ್ಕ್ರೀಸ್. 500 ಏನು ಅಂದರೆ ಇಲ್ಲಿ ನೋಡಿ ರಿವಲ್ಯೂಷನ್ ಅಕೌಂಟಲ್ಲಿ ಈ ಆರ್ ಬಿ ಡಿ 500 ಇದೆಯಲ್ಲ ಅದು ಇನ್ಕ್ರೀಸ್ ಆಗಿರೋದು. ಯಾಕೆಂದರೆ ಓಲ್ಡ್ ರಿಸರ್ವ್ 1000 ಇತ್ತು, ನ್ಯೂ ರಿಸರ್ವ್ 500 ಎಕ್ಸ್ಟ್ರಾ ಆಗಿ ಎಷ್ಟಾಯಿತು 20,000 1500 ಅಂದರೆ 18,500. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ 7,000 ಇದೆ. ಓಕೆ, ಅಡ್ಜಸ್ಟ್ಮೆಂಟ್ ಅಸೆಟ್ಸ್ ಇಂದು ಮುಗೀತು. ಇವಾಗ ಲ್ಯಾಬಿಲಿಟಿ ಸೈಡ್ ಬಿಲ್ಸ್ ಪೇಯಬಲ್ 12,000. ನೆಕ್ಸ್ಟ್ ಸೆಂಟ್ರಿ 18,000. ನೆಕ್ಸ್ಟ್ ರಿಸರ್ವ್ಸ್ ಬರಲ್ಲ. ಬಜಾಜ್ ಲೋನ್ ಅಕೌಂಟ್, ಬಜಾಜ್ ಲೋನ್ ಎಷ್ಟಿದೆ 41,320. $49,230 ಮತ್ತು $21,410 ಇದೆಲ್ಲ ಅದನ್ನ ಹಾಕಬೇಕು. $49,230 ಮತ್ತು $21,410. ಸರಿ, 49,230 into 15,400. $49,230 ಮತ್ತು 16,040. ಇಲ್ಲಿ ಕ್ಯಾರಿಡ್ ಆನ್ ಬ್ಯಾಲೆನ್ಸ್ ಏನಿದೆಯಲ್ಲ 48,230 ಮತ್ತು 16,040 ಅದನ್ನೇ ಇಲ್ಲಿ ಬ್ರಾಡ್ ಡೌನ್ ಮಾಡಿರೋದು 48,230 16,040. ಓಕೆ, ಸೊ ಇದು ಬ್ಯಾಲೆನ್ಸ್ ಶೀಟ್ ಲ್ಯಾಬಿಲಿಟಿ ಸೈಡು ಪಾರ್ಟ್ನರ್ಸ್ ಕ್ಯಾಪಿಟಲ್. ಇವಾಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿದರೆ 1,36,960 ಬರುತ್ತೆ. ಅಸೆಟ್ ಸೈಡು 1,36,960. ಸೊ ಇದು ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಪ್ರಾಬ್ಲಮ್. ಲೆಟ್ ಅಸ್ ವಿ ಸಾಲ್ವ್ ದ ಅನದರ್ ಪ್ರಾಬ್ಲಮ್. Okay, let us move to the another problem. The balance sheet of Amit, Bhima and Chandru, who are partners in a firm sharing profit according to their capital as on 31st March 2018 was as under. They given the liabilities and the assets. Look at the adjustment. On the date, Bhima decided to retire from the firm and was paid for his share in the firm subject to the following. Building appreciated by 20%. The asset value is going to be increasing, so we have to record that increase in the asset credit side of revaluation account. Building account, building 1 lakh ಇದೆ, 1 lakh into 20%, 20,000. Next, provisions for bad debts to be increased 15% on debtors. See, debtors ಎಷ್ಟಿದೆ 20,000 ಇದೆ, 20,000ಗೆ 15% ಅಂದರೆ 3,000. ಸೊ ಪಿ ಬಿ ಡಿ ಮುಂಚೆ ಓಲ್ಡ್ ಎಷ್ಟಿದೆ 1000 ಇದೆ, 1000 ಇದ್ದಿದ್ದು 3,000 ಆಗ್ತಾ ಇದೆ ಅಂದರೆ ಇನ್ಕ್ರೀಸಿಂಗ್ ದ ಪ್ರಾವಿಷನ್ ಎಷ್ಟು 2,000. ಸೊ
ಪ್ರಾವಿಷನ್ಸ್ ಇನ್ಕ್ರೀಸ್ ಆದರೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಅದನ್ನು ಡೆಬಿಟ್ ಸೈಡ್ ತೋರಿಸ್ಬೇಕು. ಪಿ ಬಿ ಡಿ 20,000 into 15/100 is equal to 3,000 minus 1,000. That is 2,000. Next, machinery depreciated by 20%. machinery 50,000 ಇದೆ, 20% ಡಿಪ್ರಿಸಿಯೇಟ್ ಆಗಿದೆ. ಸೊ ಅದನ್ನು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಡಿಕ್ರೀಸ್ ಇನ್ ದ ಅಸೆಟ್ನ machinery 50,000 into 20/100 10,000. Next, ಗುಡ್ವಿಲ್ ಆಫ್ ದ ಫರ್ಮ್, ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. 72,000 ಇದೆ. ಆ್ಯಂಡ್ ದ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಅಡ್ಜಸ್ಟೆಡ್ ಥ್ರೂ ಕ್ಯಾಪಿಟಲ್ ಆಫ್ ದ ರಿಮೈನಿಂಗ್ ಪಾರ್ಟ್ನರ್. ನೋಡಿ, ಇದು ಅಡ್ಜಸ್ಟೆಡ್ ಕ್ಯಾಪಿಟಲ್ ಇಂದ ಇದೇನಿದೆಯಲ್ಲ ಇಲ್ಲಿಂದ ಇದು ಅಡ್ಜಸ್ಟೆಡ್ ಕ್ಯಾಪಿಟಲ್. ಇದು ಜಸ್ಟ್ ಅವ್ರ ಗುಡ್ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಟ್ 72,000 ಅಂತ ಮಾತ್ರ ಹೇಳಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ಹೇಳಿಲ್ಲ. ಸೊ ಈ ಥರ ಇದ್ದಾಗ ಅದನ್ನು ನಾವು ಗುಡ್ವಿಲ್ ಅಕೌಂಟ್ ಈಸ್ ನಾಟ್ ಟು ಶೋನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್, ದಟ್ ಈಸ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್, ಇದನ್ನು ನಾವು ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಲೆಟ್ ಅಸ್ ವಿ ಕ್ಲೋಸ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿ. ಕ್ರೆಡಿಟ್ ಸೈಡ್ 20,000 ಇದೆ. $20,000 minus 12,000, that is 8,000. This 8,000 is revaluation profit. This was transferred to partners capital account. Commit 8,000 into ನೋಡಿ, ಓಲ್ಡ್ ರೇಷಿಯೋ ಏನೂ ಕೊಟ್ಟಿಲ್ಲ. ಸೊ ಓಲ್ಡ್ ರೇಷಿಯೋ ಏನೂ ಕೊಟ್ಟಲೇ ಇದ್ದಾಗ ಇಲ್ಲ, ಸಾರಿ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡಿ. ಶೇರಿಂಗ್ ಪ್ರಾಫಿಟ್ಸ್ ಅಕಾರ್ಡಿಂಗ್ ಟು ದೇರ್ ಕ್ಯಾಪಿಟಲ್ಸ್, ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ನ ಬೇಸಿಸಲ್ಲಿ ಅವ್ರದ್ದು ಶೇರಿಂಗ್ ರೇಷಿಯೋ ಇರುತ್ತೆ. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಷ್ಟು? 80,000, 40,000, 40,000 ತಾನೆ. ನೋಡಿ, ಅಮಿತಿಂದು 80,000 ಇದೆ, ಭೀಮಾದು 40,000 ಇದೆ, ಚಂದ್ರದು 40,000 ಇದೆ. ಇಲ್ಲಿ 4 zeros 4 0 4 0 ಕ್ಯಾನ್ಸಲ್ ಮಾಡಿ. ಓಕೆ, ವೇಟ್ ಎ ಮಿನಿಟ್. ನೋಡಿ, ಆನ್ ದ ಪ್ರಾಫಿಟ್ಸ್ ಅಕಾರ್ಡಿಂಗ್ ಟು ದೇರ್ ಕ್ಯಾಪಿಟಲ್ ಅಂತ ಬಂದಾಗ ಈ ಕ್ಯಾಪಿಟಲಲ್ಲಿ ಈ ಝೀರೋಸ್ನ ತೆಗೆದುಬಿಡಿ. ಈ ಝೀರೋಸ್ ತೆಗೆದು ಉಳಿದಿದ್ದೇನು? 844. ಓಕೆ, ಅದನ್ನು ಮತ್ತೆ ಫರ್ದರ್ ಡಿವೈಡ್ ಮಾಡ್ಬೋದು. 4 1s 4 1s ಮತ್ತು 4 2s. ಸೊ ಅವಾಗ ರೇಷಿಯೋ ಏನಾಗುತ್ತೆ? 2:1:1. ಇದು ಅಕಾರ್ಡಿಂಗ್ ಟು ದೇರ್ ಕ್ಯಾಪಿಟಲ್ ಅಂತ ಕೊಟ್ಟರೆ, ಅಂದರೆ ಪೂವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಕಾರ್ಡಿಂಗ್ ಟು ದೇರ್ ಕ್ಯಾಪಿಟಲ್ ಅಂತ ಬಂದಾಗ 2:1:1. ಇದನ್ನು ಈ ಥರ ನಾವು ಮಾಡಬೇಕು. ಓಕೆ, ಈಗ 8,000 into 2:1:1 ಅಲ್ವಾ? ಸೊ 2/4 is equal to 4,000. Next,
Beamer 8000 into 1 by 4 is equal to 2000. Next 8000 into 1 by 4 is equal to 2000. So this is the revaluation account. Let us move to the partners capital. Partners capital account ಅಲ್ಲಿ credit side by balance brought down. Partners capital balance return ಮಾಡಿ 80,000 40,000 40,000. Next reserves. ಜನರಲ್ ರಿಸರ್ವ್ ಎಷ್ಟಿದೆ 20,000 ಇದೆ. ಸೊ 20,000 ಅನ್ನು ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡಿ 2 by 4 20,000 into 1 by 4 20,000 into 1 by 4 10,000 5,000 5,000. P&L ಏನೂ ಇಲ್ಲ, ರಿವಲ್ಯೂಷನ್ ಪ್ರಾಫಿಟ್ ಇದೆ. ಸೊ ರಿವಲ್ಯೂಷನ್ ಪ್ರಾಫಿಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ 4,000 2,000 ಓಕೆ. ನೆಕ್ಸ್ಟ್ ಗುಡ್ ವಿಲ್ ನೋಡಿ 72,000 ಇದೆ. ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಯಾರ್ಯಾರು? ರಿಟೈನಿಂಗ್ ಪಾರ್ಟ್ನರ್ ಭೀಮಾ. ಓಕೆ. ಸೊ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸು ಅಮಿತ್ ಮತ್ತು ಚಂದ್ರು. ಗುಡ್ ವಿಲ್ ಅಕೌಂಟ್ ಸಾರಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂತ ಬಂದಾಗ ನಮಗೆ ರಿಟೈನಿಂಗ್ ಪಾರ್ಟ್ನರಿಗೆ ನಾವು ಕಂಟಿನ್ಯೂಯಿಂಗ್ ಪಾರ್ಟ್ನರು ಗುಡ್ ವಿಲ್ಲನ್ನು ಶೇರ್ ಮಾಡಬೇಕು. ಸೊ ರಿಟೈನಿಂಗ್ ಪಾರ್ಟ್ನರ್ ಯಾರಪ್ಪ? ಭೀಮಾ ಶೇರ್ ಆಫ್ ಗುಡ್ ವಿಲ್ ಎಷ್ಟು? ಭೀಮಾ ಶೇರ್ ಆಫ್ ಗುಡ್ ವಿಲ್ಲನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈ 72,000ಗೆ ರಿಟೈನಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ಎಷ್ಟು? 1 by 4. ರಿಟೈನಿಂಗ್ ಪಾರ್ಟ್ನರ್ನ ಶೇರ್ ಎಷ್ಟು? 1 by 4. ಸೊ 72,000 into 1 by 4 ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ? 18,000. ಈ 18,000 ನಾವು ಭೀಮಾ ಕೊಡಬೇಕು. ಈ 18,000 ರಿಟೈನಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ಲನ್ನು ಯಾರಿಬ್ಬರು ಕೊಡ್ತಾರೆ? ಅಮಿತ್ ಮತ್ತು ಚಂದ್ರು. ಯಾವ ರೇಷಿಯೋದಲ್ಲಿ ಕೊಡ್ತಾರೆ ಅಂದರೆ ಗೇನ್ ರೇಷಿಯೋ. ಓಕೆ. ಸೊ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕೌಂಟ್ ಡೇಟಾ ಟು ಬೈ ಅಮಿತ್ ಕ್ಯಾಪಿಟಲ್ ಅಕೌಂಟ್ ಬೈ ಚಂದ್ರು ಕ್ಯಾಪಿಟಲ್ ಅಕೌಂಟ್. ನೋಡಿ 18,000 18,000
18,000 ಗೇನ್ ರೇಷಿಯೋಲ್ಲಿ ಅಂದರೆ ಗೇನ್ ರೇಷಿಯೋ ಎಷ್ಟು, ಓಲ್ಡ್ ರೇಷಿಯೋ ಎಷ್ಟು ಬಂದಿತ್ತು? 2:1:1 ತಾನೆ. ಆ 2:1:1 ರಿಟೈರಿಂಗ್ ಪಾರ್ಟ್ನರ್ ಶೇರ್ ತೆಗೆದ್ರೆ ನಮಗೆ ಏನು ಬರುತ್ತೆ? 2:1. ಸೊ 2:1 ಅಂದರೆ 2/3 ಮತ್ತು 1/3 ನೋಡಿ. ಇದು ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್. ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ಲನ್ನು ಯಾರು ಕೊಡಬೇಕು? ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಸಮಿತ್ ಮತ್ತು ಚಂದ್ರ. ಅದನ್ನು ಯಾವ ರೇಷಿಯೋದಲ್ಲಿ ಕೊಡ್ತಾರೆ? ಗೇನ್ ರೇಷಿಯೋದಲ್ಲಿ. ಗೇನ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ? ಓಲ್ಡ್ ರೇಷಿಯೋದಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ಲನ್ನು ತೆಗೆದ್ರೆ, ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ರೇಷಿಯೋ ತೆಗೆದ್ರೆ ಉಳಿದಿದ್ದು ಏನಿರುತ್ತಲ್ಲ ಅದನ್ನೇ ನಾವು ಗೇನ್ ರೇಷಿಯೋ ಅಂತ ಕನ್ಸಿಡರ್ ಮಾಡ್ತೀವಿ. $12,000 ಓಕೆ. ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್. ಇದು ಕ್ಯಾಪಿಟಲ್ ಅಕೌಂಟ್ 5,000 6,000. ಓಕೆ. ಇಲ್ಲಿಗೆ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗೀತು, ಅಂದರೆ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ರಿಟರ್ನಿಂಗ್ ಪಾರ್ಟ್ನರಿಗೆ ಯಾವ ರೀತಿ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿಲ್ಲ. ಸೊ ದ ಎಂಟೈರ್ ಬ್ಯಾಲೆನ್ಸ್ ರಿಗಾರ್ಡಿಂಗ್ ಟು ದ ಬಿಮಾ ಈಸ್ ಕನ್ಸಿಡರ್ ಆ್ಯಸ್ ಲೋನ್ ಅಕೌಂಟ್. ಓಕೆ. ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಬ್ಯಾಲೆನ್ಸ್ ಮಾಡಿ ಅಡ್ಜಸ್ಟೆಡ್ ಕ್ಯಾಪಿಟಲ್ ಹೇಗೆ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ. ಸೊ ಬಿಫೋರ್ ದಟ್ ಒಂದು ನಿಮಿಷ, ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಟೋಟಲ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಿ ಅಡ್ಜಸ್ಟೆಡ್ ಕ್ಯಾಪಿಟಲ್ನ ಮಾಡಿದ್ದೆ, ಹೌದಾ? ಬಟ್ ಈ ಪ್ರಾಬ್ಲಮಲ್ಲಿ ನಿಮಗೆ ಟೋಟಲ್ ಕ್ಯಾಪಿಟಲ್ ಅವನೇ ಕೊಟ್ಟಿದೆ, ಬಟ್ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಅಡ್ಜಸ್ಟೆಡ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಡ್ಜಸ್ಟೆಡ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ವರ್ಕಿಂಗ್ ನೋಟ್ ಮಾಡಿ. ವರ್ಕಿಂಗ್ ನೋಟ್ ಅಡ್ಜಸ್ಟೆಡ್ ಕ್ಯಾಪಿಟಲ್ ಅವ್ರದ್ದು NPS 1,20,000 ಇಂಟು 2/3 ಮಾಡಿದ್ರೆ 80,000. ನೆಕ್ಸ್ಟ್ 1,20,000 ಇಂಟು 1/3 40,000. ಇದು ಅಡ್ಜಸ್ಟೆಡ್ ಕ್ಯಾಪಿಟಲ್ ಆಫ್ ಅಮಿತ್ ಮತ್ತು ಚಂದ್ರು. ಓಕೆ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಅಮಿತ್ ಇಂದು 94,000, $65,000, 47,000. 94,000 12,000 ಲೆಸ್ ಮಾಡಿದರೆ 82,000. ಬಿಮಾದು 65,000 ಎಂಟೈರ್ ಬ್ಯಾಲೆನ್ಸ್ ಈಸ್ ಟ್ರೀಟೆಡ್ ಆಸ್ ಲೋನ್ ಅಕೌಂಟ್. ಬಿಮಾ ಲೋನ್ ಅಕೌಂಟ್ 47 6 ಹೋದರೆ 41,000. ಬ್ಯಾಲೆನ್ಸ್ 2 ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಅಡ್ಜಸ್ಟೆಡ್ ಕ್ಯಾಪಿಟಲ್ ಬೇಸಿಸಲ್ಲಿ ನಾವು ಮಾಡೋದಿಲ್ಲ. ಸೊ ಟು ಬ್ಯಾಲೆನ್ಸ್
ಅಮಿತ್ ಇಂದು 80,000, ಚಂದ್ರದು 40,000. ಅಡ್ಜಸ್ಟ್ಮೆಂಟ್ಸ್ ಆರ್ ಮೇಡ್ ಇನ್ ಕ್ಯಾಶ್. ಸೊ ಬ್ಯಾಲೆನ್ಸ್ ಇರೋದನ್ನು ಕ್ಯಾಶ್ ಅಕೌಂಟ್ ಅಂತ ಟ್ರೀಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ 80,000 ಇದೆ, ಇಲ್ಲಿ 82,000 ಇದೆ. ಸೊ ಇಲ್ಲಿ ಇನ್ನೂ ಎಷ್ಟು ಕಮ್ಮಿ ಬರುತ್ತೆ? 2,000. ಅಂದರೆ ಅಡ್ಜಸ್ಟೆಡ್ ಕ್ಯಾಪಿಟಲ್ ಪ್ರಕಾರ ಅಮಿತಿಂದು ಎಷ್ಟಿರಬೇಕು? 80,000 ಇರಬೇಕು. ಬಟ್ ಅವನ ಅಕೌಂಟಲ್ಲಿ ಎಷ್ಟಿದೆ? 82,000. ಸೊ ಅದಕ್ಕೆ ಈ ಇನ್ನೂ 2,000 ರೂಪಾಯಿನ ಅವನೇನು ಮಾಡ್ತಾನೆ? ವಿತ್ಡ್ರಾ ಮಾಡ್ತಾನೆ. ಸೊ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಅಡ್ಜಸ್ಟೆಡ್ ಕ್ಯಾಪಿಟಲ್ ಪ್ರಕಾರ ಭೀಮಾದ ಚಂದ್ರದ ಎಷ್ಟಿರಬೇಕು? 40,000 ಇರಬೇಕು. ಬಟ್ ಅವನದು ಎಷ್ಟಿದೆ? 41,000 ಇದೆ. ಸೊ ಎಕ್ಸ್ಟ್ರಾ ಎಷ್ಟಿದೆ? 1,000. ಆ 1,000ಅನ್ನು ಚಂದ್ರು ಕೂಡ ಏನು ಮಾಡ್ತಾನೆ? ವಿತ್ಡ್ರಾ ಮಾಡ್ತಾನೆ. ಓಕೆ. ಸೊ 41,000 by balance Brahman. ಇಲ್ಲಿ ಕ್ಯಾರೆಟ್ ಡೌನ್ ಎಷ್ಟಿದೆಪ್ಪ? 80,000 ತಾನೆ. ಸೊ ಅದನ್ನೇ ಇಲ್ಲಿ ಬ್ರಾಡ್ ಡೌನ್ ಮಾಡಿ 80,000. ಓಕೆ. ನೆಕ್ಸ್ಟ್ ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಅಂಡ್ ಪಾಯಿಂಟ್ ಎಷ್ಟಿದೆ? 14,000. ಬ್ಯಾಂಕ್ ಅಕೌಂಟ್ ಇರೋದು ಇಲ್ಲಿ. ಸೊ ಇಲ್ಲೂ ಕೂಡ ಬ್ಯಾಂಕ್ ಅಂತ ಮಾಡಿ. ಪ್ರಾಬ್ಲಮಲ್ಲಿ ಅವರು ಅಡ್ಜಸ್ಟ್ಮೆಂಟ್ ಮಾಡಿ ಕ್ಯಾಶ್ ಅಂತ ಹೇಳಿದ್ದಾರೆ. ಬಟ್ ನಿಮಗೆ ಇಲ್ಲಿ ಬ್ಯಾಂಕ್ ಅಂತ ಕೊಟ್ಟಿರೋದ್ರಿಂದ ನೀವು ಬ್ಯಾಂಕ್ ಅಂತಲೇ ಕನ್ಸಿಡರ್ ಮಾಡಬೇಕು. ಬ್ಯಾಲೆನ್ಸ್ 14,000. ಎರಡೂ ಡೆಬಿಟ್ ಸೈಡ್ ಇದೆ. ಪಾರ್ಟ್ನರ್ಸ್ ಇದೆ. ಮಿತ್ತಿಂದು ಡೆಬಿಟ್ ಸೈಡ್ ಇದೆ, ಚಂದ್ರದು ಡೆಬಿಟ್ ಸೈಡ್ ಇದೆ. ಸೊ ಅದಕ್ಕೆ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಅಮಿತ್ ಕ್ಯಾಪಿಟಲ್ ಅಕೌಂಟ್ 2,000 ಬೈ ಚಂದ್ರು ಕ್ಯಾಪಿಟಲ್ ಅಕೌಂಟ್ 1,000. 14,000 14,000ಅಲ್ಲಿ 3,000 ಹೋದರೆ 11,000. ಬೈ ಬ್ಯಾಲೆನ್ಸ್ 11,000 ಬ್ಯಾಲೆನ್ಸ್. ಓಕೆ. ಇದರಲ್ಲಿ ಗುಡ್ವಿಲ್ ಅಕೌಂಟ್ ಬರೋದಿಲ್ಲ. ಡೈರೆಕ್ಟ್ಲಿ ನಾವು ಬ್ಯಾಲೆನ್ಸ್ ಶೀಟಿಗೆ ಮೂವ್ ಆಗ್ಬೋದು. First 3 2018. ಓಕೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಏನಿದೆ? ಅಸೆಟ್ ಸೈಡ್ ಬಿಲ್ಡಿಂಗಿಂದ ಅಡ್ಜಸ್ಟ್ಮೆಂಟ್ ಇದೆ 1 lakh. Add appreciation. Appreciation is to 20,000.
ನೆಕ್ಸ್ಟ್ ಮೆಷಿನರಿ ಎಷ್ಟು 50,000. ಮೆಷಿನರಿ ಡಿಪ್ರಿಸಿಯೇಟ್ ಆಗಿದೆ ಪ್ಲಸ್ ಡಿಪ್ರಿಸಿಯೇಷನ್ 40,000. ನೆಕ್ಸ್ಟ್ ಸ್ಟಾಕ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಡೈರೆಕ್ಟಾಗಿ 18,000 ಹಾಕಿ. ನೆಕ್ಸ್ಟ್ ಡೇಟಾಸ್ 20,000 ಇದೆ. ಪ್ಲಸ್ PBI 3,000. ಹೇಗೆ ಅಂದರೆ ಓಲ್ಡ್ 1000 ಪ್ಲಸ್ 2000. ಓಕೆ, ಅಲ್ಲಿಗೆ ನಮಗೆ ಎಷ್ಟಾಗುತ್ತೆ 3000 ಆಗುತ್ತೆ. ಕರೆಂಟ್ ಕ್ಯಾಲ್ಕುಲೇಷನ್ಸ್ ತೋರಿಸ್ತೀನಿ. 1000 ಪ್ಲಸ್ 2000 ನೆಕ್ಸ್ಟ್ ಕ್ಯಾಶ್ ಕ್ಯಾಶ್ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ 11,000. ಸೊ 11,000 ಅಸೆಟ್ ಕೊಡ್ತಾರೆ. ಅಲ್ಲಿಗೆ ಅಸೆಟ್ ಐಟಮ್ಸ್ ಮುಗಿಯಿತು. ಲಾಬಿಲಿಟೀಸ್ ಕ್ರೆಡಿಟರ್ಸ್ 21,000. ನೆಕ್ಸ್ಟ್ ರಿಟರ್ನಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಬೀಮಾಸ್ ಲೋನ್ 65,000. ಬ್ರಾಂಡರ್ ಎಷ್ಟು 18,000 ಮತ್ತು 40,000. ಸೊ ಟೋಟಲ್ ಮಾಡಿ ಲಾಬಿಲಿಟೀಸ್ at 2,06,000. ಟೋಟಲ್ ಮಾಡಿದ್ರೆ 2,06,000. ಸೊ ಇಲ್ಲಿಗೆ ನೀವು ಮಾಡಿದ ಪ್ರಾಬ್ಲಮ್ಮು ಹೇಳೋದು ಬ್ಯಾಲೆನ್ಸ್ ಆಗುತ್ತೆ ಅಸೆಟ್ ಆ್ಯಂಡ್ ಲಾಬಿಲಿಟೀಸ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ retirement problems. Okay, in the next class we are going to be move to the next concept, that is death of a partner. Death of a partner ಬಂದ್ಬಿಟ್ಟು 6 ಮಾರ್ಕ್ಸಿಗೆ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತದೆ. ಸೊ ಡೆತ್ ಆಫ್ ಎ ಪಾರ್ಟ್ನರ್ನ ಒಂದು ಕಾನ್ಸೆಪ್ಟ್ ಏನು, ಅದರಲ್ಲಿ ಯಾವ್ಯಾವ ರೀತಿ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಸೊ ಆ ಪ್ರಾಬ್ಲಮ್ಸ್ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. So this is all about today's class in respective of retirement of a partner. Thank you.